ನಮಸ್ತೆ. ಅದೇ ಅವರು ಎಲ್ಲಿಯವರು, ಎಷ್ಟು ವರ್ಷದಿಂದ ಇದ್ದಾರೆ ನಿಮ್ಮ ಆಶ್ರಮದಲ್ಲಿ, ಏನು ಅಂತ? ಎಲ್ರಿಗೂ ನಮಸ್ಕಾರ. ನಾನು ಬೇಕಾಗಿಲ್ಲ, ಅವರೇ ಎಲ್ಲ ನಾವು ಇಲ್ಲಿ ಬಂದು ನಾವು ಈ ಇಂಡಿಯನ್ ಸ್ಟೇಟಿಗೆ ಬಂದು ನಾವು ತುಂಬ ವರ್ಷ ಆಯಿತು. ನಾವು ದೇವಿಗಳೋಗೋದಿಂದ ಬಂದಿರೋದು. ಅಲ್ಲಿಂದ ಕಲಿಸಿದ್ದಾರೆ. ಏನೋ ಜಂಬುಕುಳಂ ವಿಲೇಜ್ ಅದರಲ್ಲಿ ಬಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಎಲ್ಲ ಸಾಯೋ ಥರ ಇತ್ತು. ಅದಕ್ಕೆ ನಮ್ಮ ನಾನೇ ಎಲ್ಲ ಮಾತಾಡಿ ಎಲ್ಲ ಸೈನ್ ಹಾಕಿ ಇಲ್ಲಿ ಬಂದಿರೋದು. ನಾನು ಇಲ್ಲಿ ಕಲಿಸಿದ್ದಾರೆ. ಗಂಡ ಏನು ಕೆಲಸ ಮಾಡ್ತಾರೆ? ನಮ್ಮ ಗಂಡ ಒಂದು ಕಮಿಷನರ್, ಅವರು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಅವರು. ನಾವು ಅದೇ ಇಂಡಿಯನ್ ಪ್ರೈಮ್ ಮಿನಿಸ್ಟರ್. ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಹತ್ರ ಏನ್ ಮಾಡ್ತಾ ಇದ್ರಿ? ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಅದು ನಮ್ದೇ. ಅದು ನಿಮ್ದೇನಾ? ನಮ್ದೇ ಸ್ವಂತ. ಅದು ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್, ಎಲ್ಲ ಪೊಲೀಸ್ ಸ್ಟೇಷನ್ ನಮ್ದೇನೆ. ಇಲ್ಲಿಗೆ ಯಾಕೆ ಬಂದ್ರಿ? ಇಲ್ಲಿ ಯಾಕೆ ಬಂದ್ರೆ ನಾವು CID ಪೊಲೀಸ್ ಬಿಟ್ಟಿದ್ದಾರೆ, CID ಪೊಲೀಸ್ ನಾವು. ಅದಕ್ಕೆ ನಾವು ಬಂದಿರೋದು. ನಾವು ರಾಜಾಜಿನಗರ ಫುಲ್ ಎಲ್ಲ ಸುಗಂಧ್ರಪಾಳ್ಯ, ಓಕ್ಲಿಪುರಂ, ಮಲ್ಲೇಶ್ವರಂ, ಯಶವಂತಪುರಂ, ಇದು ಮಾಗಡಿ ರೋಡ್ ಈ ಪಕ್ಕ ಎಲ್ಲ ಫುಲ್ CIDs ಬಿಟ್ಟಿದ್ರು. ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೆ ವೆರಿಫಿಕೇಶನ್ ಮಾಡೋರನ್ನ ದಿಢೀರಂತ ವಯಸ್ಸೆಲ್ಲ ಬಂತು. ಫಿಲ್ಮ್ ಆಕ್ಟರ್ಸ್ ಮಾಲಾಶ್ರೀ ಮ್ಯಾಮ್ ಬಂದ್ರು. ಮಾಲಾಶ್ರೀ ಮ್ಯಾಮ್ ಫಿಲ್ಮ್ ಆಕ್ಟರ್ಸ್ ಅಲ್ವಾ ನೀವು ಅಂದೆ. ಲಾಸ್ಟ್ನಲ್ಲಿ ಇವ್ರು ಬಂದ್ರು, ನಮ್ಮ ಅತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಲಾಸ್ಟ್ನಲ್ಲಿ ಬಂದ್ರು. ಇವ್ರು ಬಂದ್ರು ನಮ್ಮ ಮಮ್ಮಿ, ಅವರು ನಮ್ಮ ಮಮ್ಮೀಸ್, ಇಬ್ರು ನಮ್ಮ ಮಮ್ಮೀಸೆ. ನಮ್ಗೂ ತುಂಬಾ ಜನ ಇದ್ದಾರೆ, ಇನ್ನೂ ಅವ್ರು ಕನ್ವೆಂಟ್ ಆಗಿಲ್ಲ. ನಾವು ದೇವಿಗಳೋಗದಿಂದ ಬಂದಿರೋದು. ಅದು ಬಂದು ಮೇಲಿದೆ, ಕಾಟೇರಿ ಕುಪ್ಪಂ ಅಂತ, ಅಲ್ಲಿಂದ ನಾವು ಬಂದಿರೋದು. ಅದು ಒಂದು ವಿಲೇಜ್ ಇಲ್ಲ, ಸಿಟಿ. ಫ್ಲೈಟ್ ಬಂದು ಅದು ಕೋಟಿ ಲೆಕ್ಕ ಇದೆ. ಎಲ್ಲಿದೆ ಅದು ಫ್ಲೈಟ್ಗಳೆಲ್ಲ ಅಲ್ಲಲ್ಲಿ HAL ಫುಲ್ ತಗೊಂಡ್ಬಿಟ್ಟಿದೀವಿ. ಇನ್ನು ದೇವನಹಳ್ಳಿ ಏರ್ಪೋರ್ಟ್ ತಗೊಂಡಿಲ್ಲ, ಅದು ಇನ್ನೂ ರಿಜಿಸ್ಟರ್ ಆಗಿಲ್ಲ. ಯಾವಾಗ ರಿಜಿಸ್ಟರ್ ಆಗುತ್ತೆ ದೇವನಹಳ್ಳಿ ಏರ್ಪೋರ್ಟ್? ನಾಳೆ ಇಲ್ಲ ನಾಳಿದ್ದು ಆಗುತ್ತೆ. ನಾಳೆ ಎಲ್ಲ ನಾಳಿದ್ದ? ಎಸ್. ಫ್ಲೈಟ್ ಓಡಿಸೋದು ಇವಾಗ ಸದ್ಯಕ್ಕೆ ಅವರು ವೇಣು ಆನಂದ್ ಇದ್ದಾರೆ. ಈಗ ಯಾರಿಗಾದ್ರೂ ಒಂದು ಫ್ಲೈಟ್ ಬೇಕು ಅಂದ್ರೆ ಚೆಕ್ ಕೊಡ್ಬೇಕಾ, ಕ್ಯಾಶ್ ಕೊಡ್ಬೇಕಾ? ಇಲ್ಲ, ಚೆಕ್ ಇಲ್ಲ, ಕ್ಯಾಶ್. ನೆಟ್ಲಿ ಓನ್ಲಿ ಕ್ಯಾಶ್. ಅಲ್ಲ, ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತಿರಲ್ಲ, ಅದು ಹೆಂಗೋ ಅದನ್ನ ಹೇಳ್ಬಿಡಿ, ನಂಗೆ ಬರಲ್ಲ. ನೆಟ್ಲಿ ಓನ್ಲಿ ಕ್ಯಾಶ್ ಹ್ಯಾವಿಂಗ್. ಸೊ ದಿಸ್ ಪೀಪಲ್ಸ್ ನಾಟ್ ದಿಸ್ ಇಸ್ ಮೈ ರಿಲೇಶನ್ಶಿಪ್ಸ್ ಆಲ್ಸೋ ಓಲ್ಡ್ ಫುಲ್ಸ್ ಪೀಪಲ್ಸ್ ಮೈಸ್ ಭೇದ ಭಾವ ಇಸ್ ವೆರಿ ಇಂಗ್ಲಿಷ್ ಇಸ್ ವೆರಿ ವೆಟ್ ಇಸ್ ವೆರಿ ಬ್ಯೂಟಿಫುಲ್ ನೈಸ್ ಇಸ್ ವೇನ್ ಓರಿಯಂಟಿ ಅಲ್ವಾ ಅಂತ ಎಲ್ಲ ಭಯ ಪಡ್ತಾರೆ. ಆದರೆ ಇಲ್ಲಿರೋರೆಲ್ಲ ಬಂದು ಭಯ ಪಡಲ್ಲ. ಇಲ್ಲಿರೋರು ಬಂದರೆ ಮಂತ್ರವಾದಿಗಳು. ನನ್ನನ್ನೇ ಕೊಲೆ ಮಾಡಿದ್ದಾರೆ. ನಮ್ಮ 3 ಜನನ ಒಂದೇ ಸತಿ ಕೊಲೆ ಮಾಡಿದ್ದಾರೆ. ಬೆಂಕಿನಲ್ಲೇ ಆಚೆ ಎತ್ತು ಹಾಕಿದ್ದಾರೆ. ಇಟ್ ಈಸ್ ಅ ವೆರಿ ಫೈರ್ ಇಂಜೆಕ್ಷನ್ಸ್ ಟು ಯು. ಅಂಡ್ ನಾವು ಮೈ ಮೇಲೆ ಬರೋ ದೇವರಲ್ಲ. ಇಟ್ ಈಸ್ ಎ ವೆರಿ ಗಾಡ್, ಇಟ್ ಈಸ್ ಎ ಪ್ಯೂರ್ ಗಾಡ್. ನಾವು ದಿಸ್ ಇಸ್ ಮೈ ಹ್ಯಾವಿಂಗ್ಸ್ ಟು ಅಂಡ್ ದೇವತೈ. ಅಲ್ಲ, ಕರ್ಪೂರ ಕೊಡ್ಬೋದಾ ಬಾಯಿಗೆ? ಇಲ್ಲ, ಕರ್ಪೂರ ಎಲ್ಲ ಕೊಡ್ಬಾರ್ದು. ಅದೆಲ್ಲ ನಿಂಬೆ ಹಣ್ಣಿಲ್ಲ, ಯಾವ ಕುಂಕುಮ ಇಲ್ಲ, ಯಾವ ಅರ್ಶಿಣ ಇಲ್ಲ, ಯಾವ ಅರ್ಶಿಣ ನೀರೆಲ್ಲ, ಬೇವಿನ ಸೊಪ್ಪೆಲ್ಲ. ನೀವೀಗ ಎಸ್. ಎಷ್ಟು ತಿಂಗಳು? 9 ತಿಂಗಳು. ಮಗು ಇದೆ ನಮ್ಗೆ. ಅದು ಜಂಪೋಲ್ಸಿನ ಹಾಕಿದೀವಿ. ನಾವು ಬಂದು ಏನ್ ಮಾಡೋದಂದ್ರೆ ಮಗು ಇದೆ ಈಗ ಸದ್ಯಕ್ಕೆ? ಇವಾಗ 198 ಇದೆ. 198? 198 ಇದೆ. ಇಂಗ್ಲಿಷ್ ಅಲ್ಲ, ಕನ್ನಡದಲ್ಲಿ ಹೇಳೋದಾದ್ರೆ 198. ಏನ್ ಮಾಡ್ತಾ ಇದಾವೆ? ಆಟ ಆಡ್ತಾ ಇದಾವ? ಆಟ ಹಾಲು ಕುಡ್ಸಕ್ಕೆ ಒಬ್ರೊಬ್ರಿಗೆ 5 ಬೇಬಿ, ಒಂದು ಬೇಬೀಸ್ಗೆ 5 ಜನ ಇಟ್ಟಿದ್ದೀವಿ. ಸೆಕ್ಯೂರಿಟಿ ಬೇಬೀಸ್ಗೆ 5 ಜನ, 5 ಸೆಕ್ಯೂರಿಟೀಸ್ ಇಟ್ಟಿದ್ದೀವಿ. ಸೆಕ್ಯೂರಿಟಿ ಬೇರೆ ಇದ್ದಾರಾ? ಅಲ್ಲ, ಅಷ್ಟು ಮಗು ಯಾರಿಗೆ ಯಾವಾಗ ಆಗುತ್ತೆ? ಇಲ್ಲ, ಅದು ಬಂದು ನಾವು ಬಡ್ಸ್ನಲ್ಲಿ ತೆಗಿತೀವಿ ನಾವು. ಯಾಕಂದ್ರೆ ಇಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಬೇಕಲ್ಲ, ಅದಕ್ಕೋಸ್ಕರ. ದಯವಿಟ್ಟು ಡಾಕ್ಟರ್ಗಳಿಗೆ ನನ್ನ ಮನವಿ, 198 ಮಗು ಇದೆ, ಯಾರಿಗೆ ಆಗಲ್ಲ ಅಂತೆ, ಬಡ್ಸ್ ಅಂತೆ. ಆ ಬಡ್ಸ್ ಮಲಗಿಸ್ಬಿಟ್ಟು ಹೊಟ್ಟೆ ಮೇಲಿಟ್ಟು ಒಂದೊಂದೇ ಮಗು ಆಚೆ ಬರುತ್ತಂತೆ. ದಯವಿಟ್ಟು ಎಷ್ಟೋ ಜನ ಹೆಣ್ಮಕ್ಳು ನೋವು ತಿನ್ನೋದು ತಪ್ಪುತ್ತೆ. ದಯವಿಟ್ಟು ಇದೊಂದು ಅದು ಬಂದು ಅದು ಮ್ಯಾಗ್ನೆಟ್ ನಲ್ಲಿ ಪ್ರಿಪೇರ್ ಮಾಡಿ ಅದು ಇದು ಮಾಡೋದು. ಬಟ್ ಅಂದ್ರೆ ಯಾವ ತರ ಬಟ್ಟು? ಅದು ತೂಕ ಹಾಕ್ತಾರೆ, ಆ ತರ ಬಟ್ಟೆ. ಅದ್ರಲ್ಲಿ ತೂಕ ಹಾಕೋ ಬಟ್ಟು, ತರಕಾರಿ ತೂಕ ಹಾಕೋ ಬಟ್ಟಲ್ಲ, ಆ ತರ ಡಿಸೈನ್ ಅಲ್ಲಿ ಮ್ಯಾಗ್ನೆಟ್ ಇಟ್ಟು ಮ್ಯಾಗ್ನೆಟ್ ಅಪ್ಲೈ ಮಾಡಿ ಅದು ಬಂದು ಅದು ವೆರಿಫಿಕೇಶನ್ 20 ರೂಪೀಸ್ ಓನ್ಲಿ. 20 ರೂಪಾಯಿ. ಅಲ್ಲ, ದಿನ ಜಂಪ್ ಆಗುತ್ತಾ ಮಗು? ಜಂಪ್ ಆಗಲ್ಲ. ಅಲ್ಲ, ನಾವು ಕಟ್ನಿಟ್ ಮಾಡಿದೀವಿ. ಎಷ್ಟು ತಿಂಗಳು ಕರೆಕ್ಟ್ ಆಗಿ? ಇವಾಗ 9 ತಿಂಗಳು 28 ದಿನ ಆಗಿದೆ. ಮತ್ತೆ ಯಾವಾಗ ಬರ್ಬೋದು ಆ ಮಗು ಎಲ್ಲ ಆಚೆ? ಸ್ವಲ್ಪ ರಿಮೈನಿಂಗ್ಸ್ ಮಾಡ್ತಾ ಇದೀವಿ. ಈಗ ಇವರು ಇಂಗ್ಲಿಷ್ ಮಾತಾಡ್ತಾರೆ, ಬೇರೆ ಮಾತಾಡ್ತಾರೆ.
ಇವ್ರಿಗೆ ತಲೆ ಸರಿ ಇದೆ ಅನ್ಕೋಬೇಕಾ, ಸರಿ ಇಲ್ಲ ಅನ್ಕೋಬೇಕಾ? ಸಮ್ ಟೈಮ್ ಪ್ರೈಮ್ ಮಿನಿಸ್ಟರ್ ಅಂದ್ರು, ಇನ್ಯಾರೋ ಕೊಲೆ ಮಾಡೋದು ಅಂತ. ಇವ್ರನ್ನ ನೀವು ಮಾತಾಡ್ತಾ ಎಂಜಾಯ್ ಮಾಡ್ಬೋದು, ಇಲ್ಲ ಅಂತಲ್ಲ, ಬಟ್ ಆದ್ರೂ ಒಂದ್ ಕಡೆ ಬೇಜಾರಾಗುತ್ತೆ. ಹಿಂಗಿದೆ ಸಿಚುವೇಶನ್ ಅಂತ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಏನಾದ್ರು ಕಿರಿಕಿರಿ ಮಾಡ್ತಾರೆ ಅಥವಾ ಬರೀ ಮಾತಷ್ಟೇ? ನಾವು ಕಿರಿಕಿರಿ ಎಲ್ಲ ಮಾತಾಡಲ್ಲ, ಇಲ್ಲಿರೋರೇ ಮಾತಾಡ್ಸೋದದಿ. ಇರು ಇವಳು ಏನಾರ ಒಡಿಯಕ್ಕೆ ಬೈಯಕ್ಕೆ ಹೋದ್ರೆ ನನ್ನ ಮಗನ್ ಸೀರೆ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ, ವಾಡಿ ವಾಡಿ ಅಂತ. ಆ ಥರ ಎಲ್ಲ ಸೀರೆ ಎಲ್ಲ ಎತ್ತಿ ನಿಂತ್ಕೊಳ್ಳಲ್ಲ. ನನ್ನ ಬಗ್ಗೆ ನಮ್ಮ ಬಗ್ಗೆ ಸುಮ್ಮನೆ ಇರೋರ ಬಗ್ಗೆ ಮಾತಾಡಿದ್ರೆ ನಮ್ಗೂ ಅದೆಲ್ಲ ಅಸಹ್ಯ ಆಗುತ್ತೆ. ಅದಕ್ಕೆ ನನ್ನ ಹತ್ರ ನಮ್ಮ ಚಿಕ್ಕಪ್ಪ ಬರ್ತಾರೆ ಇಲ್ಲಿ, ನಮ್ಮ ಚಿಕ್ಕಪ್ಪ ಬರ್ತಾರೆ ಇಲ್ಲಿ, ಅವ್ರ ಹತ್ರ ಹೇಳಿದೆ ಈ ಲೋಕಕ್ಕೆ ಬಂದಿರೋದೇ ತಪ್ಪು. ನಾನು ಹತ್ರ ಹೋಗಿ ಅಂತ ಅಳ್ತಾ ಇದ್ದೆ, ನಿನ್ನೆ ಇಲ್ಲ ಮೊನ್ನೆ ಹೋಗಿ ತಪ್ಕೊಂಡು. ಮೊನ್ನೆ ಅವ್ರು ಯಾರು ನಿಮ್ಮ ಅಪ್ಪ ಬಂದಿದ್ರಲ್ಲ, ನನ್ನ ಮಗಳು ಅಂತ. ಅವರು ನಮ್ಮ ಅಪ್ಪ ಇಲ್ಲ, ಅವರು ನಮ್ಮ ಸೋದರ ಮಾವ. ಅವರು ಮಾಲಕ ಏನಾಗಬೇಕು? ಮಾಲಕ ನಮ್ಮ ಮಮ್ಮಿ. ಹೌದಾ? ರವಿ ಅಣ್ಣ? ರವಿ ಸರ್ ಬಂದು ನಮ್ಮ ಮಗ. ಅವರು ನಾನು ಇವರು ನಮ್ಮ ಮಮ್ಮಿ. ಸರ್ ಇವರು ರಾಜಾಜಿನಗರ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ದ ಬಂದಿಲ್ಲ ರೀ, ಎಲ್ಲ ಹೈಡೆಂಟ್ ಪ್ರೂಫಿಂಗ್ ಫುಲ್ ಇದೆ. ನಮ್ಮ ಯಜಮಾನ್ರ ಹತ್ರ, ನಮ್ಮ ಯಜಮಾನ್ರು ಬರ್ತಾರೆ ನಾಳೆ ಇಲ್ಲ ನಾಳಿದ್ದು. ಇಲ್ಲಿ ಬಂದ್ರೆ ಏನಾದ್ರೂ ಗಲಾಟೆ ಆಗುತ್ತೆ ಅಂತ ಬರಕ್ ಬಿಡ್ತಾ ಇಲ್ಲ. ದಿನ ಬರ್ತಾರೆ, ನಮ್ಮ ಬಾಮಂದ್ರೆಲ್ಲ ಬರ್ತಾರೆ. ಇವಾಗ ದಿನ ನಿಮ್ ವೇಣು ಬರ್ತಾರಲ್ಲ, ಎಷ್ಟೊತ್ತಿಗೆ ಬರ್ತಾರೆ ದಿನ ಅಂತ ಹೇಳಿ. ದಿನ ಬಂದು ಅವ್ರು ಬಂದು 10:30ಗೆ 10:45ಗೆ 11 ಗಂಟೆಗೆ ಅವರು ಡ್ಯೂಟಿ ಟೈಮ್ನಲ್ಲೆಲ್ಲ ಮಾತಾಡಲ್ಲ. ಎಲ್ಲಿದ್ದೀರಾ? ನಾವು ಇವಾಗ ಇದು ಬಂದು ಹೊಸಕೋಟೆನೇ ನಮ್ದೇ ಇದು. ಇವಾಗ ಇಲ್ಲ, ಇದೆಲ್ಲ 39 ವರ್ಷ 42 ವರ್ಷ ಆಯ್ತು ಇದು ತಗೊಂಡು. ನಾವು ಇಲ್ಲಿ ನಮ್ಮ ಅತ್ತೆ ಮಾವನ ಮನೆ ಪಕ್ಕದ ರೋಡ್ನಲ್ಲಿ ಇದೆ. ಅಲ್ಲಿ ಹೋಗಿ ಕೆಲಸ ಮಾಡಿಬಿಟ್ಟು ಇವ್ರ ಇನ್ಚಾರ್ಜ್ನಲ್ಲಿ ಬಿಟ್ಟಿದ್ದಾರೆ. ಹೋಗಿ ಕೆಲಸ ಮಾಡಿಬಿಟ್ಟು ಬರ್ತೀವಿ. ಎಷ್ಟು ವರ್ಷದಿಂದ ಕರ್ಕೊಂಡ್ಬಂದ್ರಿ ಅದನ್ನ? ಫೋನ್ ನಂಬರ್ ಹೇಳ್ತಾರೆ, ಅದನ್ನ ತಗೊಂಡ್ರಿ. ಸೀರಿಯಸ್ ನೋಟ್ ಬೇಕಿತ್ತು ನನಗೆ. ರಾಜಾಜಿನಗರ ಸ್ಟೇಷನ್ ಇಂದ ಫೋನ್ ಬರುತ್ತೆ, ಇಲ್ಲಿ ರಾಮ ಮಂದಿರ ಹತ್ರ ಯಾರೋ ಕೂತಿದ್ದಾರೆ ಅಂತ ಹೇಳಿ. ಮೇಡಮ್ ಅವರು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ, ಹೊಡೆಯೋದು ಬೈಯೋದೆಲ್ಲ ಮಾಡ್ತಿದ್ದಾರೆ ಅಂತ. ಸರ್ ನಾನು ಕರ್ಕೊಂಬಂದು ಹೆಂಗಿಟ್ಕೊಳ್ಳಿ, ಕಷ್ಟ ಆಗುತ್ತೆ. ಇಲ್ಲ ಮೇಡಮ್ ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಅಂತಾರೆ. ನಾನು ನನ್ನ ಮಗ ಇಬ್ರು ಹೋಗ್ತೀವಿ, ಮಾರ್ತೀವಿ ಅಂತ ತಗೊಂಡು ಆಲ್ರೆಡಿ ನಮಗಿಂತ ಮುಂಚೆ ಹೊಯ್ಸಳ ಹೋಗಿರುತ್ತೆ. ಹೊಯ್ಸಳ ಹೋಗಿ ಪಾಪ ಅವ್ರು ಕರೆದ್ರೆ ಈ ಅಮ್ಮ ಬರಲ್ಲ. ನನ್ನನ್ನು ನೋಡಿ ಮಾಲಾಶ್ರೀ ಅಂದ್ಕೊಂಡಿದ್ದು ನಿಜ. ನನ್ನನ್ನು ನೋಡಿ ಮಾಲಾಶ್ರೀ ಅಲ್ವಾ ನೀವು, ಫಿಲಮ್ ಆರ್ಟಿಸ್ಟ್ ಅಲ್ವಾ ಅಂತ ತಕ್ಷಣ ಅಂದರು. ನನಗೆ ನಾನು ಒಬ್ಳು ಆರ್ಟಿಸ್ಟ್ ಅಪ್ಪ, ನನ್ನನ್ನು ಆಶ್ರಮದಲ್ಲಿ ಏಕೈಕ ವ್ಯಕ್ತಿ, ನಾನು ಆ ಕಲಾವಿದೆ ಅಂತ ಗುರುತಿಸಿದ್ದೆ ಈ ಅಮ್ಮ ವಿಜಯ ಅಂತ. ಇವರು ವಿಜಯಲಕ್ಷ್ಮಿ ಅಂತ, ಅವರು ನನ್ನ ಗುರುತಿಸಿದ್ರು. ಆಮೇಲೆ ಪಾಪ ಇವ್ರನ್ನ ಕರ್ಕೊಬರಕ್ಕೆ ಸಾಹಸ ಪಟ್ವಿ. ಅಲ್ಲೆಲ್ಲ ಟೀ ಇಸ್ಕೊಂಡು ಮಾಡ್ಕೊಂಡು ಅಲ್ಲಿ ಇಲ್ಲಿ ಕುಡ್ಕೊಂಡು ಕೂತಿದ್ರು. ಪಾಪ ನಾವು ಸುಸ್ತಾಗಿದ್ವಿ, ನಮಗೆ ಜ್ಯೂಸ್ ಕೊಡಿಸಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಅವರು. ಕುಡಿದ್ಬಿಟ್ಟು ಇವ್ರನ್ನ ಕರ್ಕೊಂಡು ಬಂದೆ ರಾಜಾಜಿನಗರ ಸ್ಟೇಷನ್. 1 ವರ್ಷದ ಆಯಿತು, ಒಂದು 5 ತಿಂಗಳಾಯಿತು. ಇವತ್ತವರೆಗೂ ಸಿಕ್ಕಿಲ್ಲ ಸರ್. ಇವಳಂತೂ ತುಂಬ ಮುಖ, ಇಲ್ಲಿ ನನ್ನ ಆಶ್ರಮದಲ್ಲಿ ಪ್ರತಿಯೊಬ್ಬರು ಮುಖ ಯಾಕೆ ತೋರಿಸ್ತೀವಿ ಅಂದರೆ, ಅವ್ರ ಕುಟುಂಬದವ್ರಿಗೆ ಯಾರಾದರೂ ಬರಲಿ, ಸಿಗ್ತಾರೆ, ವಿಡಿಯೋಗಳನ್ನ ಶೇರ್ ಮಾಡ್ತಿರ್ತಾರೆ ಅಂತ ನಾವು ಆಲ್ಮೋಸ್ಟ್ ವಿಡಿಯೋಗಳನ್ನ ಶೇರ್ ಮಾಡ್ತೀವಿ. ನನಗೆ ಇವತ್ತವರೆಗೂ ಬಂದಿಲ್ಲ. ಬಂದರೆ ಖಂಡಿತ ಈಗಲೇ ಕಳಿಸ್ಕೊಡ್ತೀವಿ. ಬರೋತಿ ಹೇಗಿದ್ರು, ಇವಾಗ ಏನು ಸುಧಾರಿಸಿದ್ದಾರೆ? ಸುಧಾರಣೆ ಆಗಿದೆಯಾ? ಸ್ವಲ್ಪ ಪರವಾಗಿಲ್ಲ ಸರ್. ಇವ್ರನ್ನ ಹೊರಗಡೆ ಬಿಡೋಕ್ಕೆ ಭಯ ಆಗ್ತಿತ್ತು. ಈಗ ಈ ಥರ ಬಿಟ್ಕೊಳ್ತೀವಿ ಹೊರಗಡೆ. ಫುಲ್ ಎಲ್ಲರನ್ನೂ ಯಾರನ್ನೂ ಕೂಡಾಕಲ್ಲ, ಇಲ್ಲಿ ಯಾರನ್ನೂ ಕಟ್ಟಾಕಲ್ಲ, ಹೊರಗಡೆ ಎಲ್ಲ ಬಿಟ್ಕೊಳ್ತೀವಿ. ಈಗ ಒಂಚೂರು ಚೆನ್ನಾಗಾಗಿದ್ದಾಳೆ, ನಮ್ಮ ಜೊತೆಗೆ ಸಹಾಯ ಮಾಡ್ತಾಳೆ, ಎಲ್ಲ ಓಡಾಡ್ತಾಳೆ, ಮಾಡ್ತಾಳೆ. ಅವಳ ಥರ ಪಿನ್ ನಾನು ಓಡೋಕ್ಕಾಗಲ್ಲ ಸೀರೆ, ಅಷ್ಟು ಚೆನ್ನಾಗಿ ಉಡ್ತಾಳೆ, ರೆಡಿ ಆಗ್ತಾಳೆ. ಬಟ್ ಮೆಂಟಲಿ ಅಪ್ಸೆಟ್, ಫಿಸಿಕಲಿ ಪರವಾಗಿಲ್ಲ ಅಂದ್ರೆ ಇದಕ್ಕೋಸ್ಕರ ಮೆಂಟಲ್ ಅಲ್ಲ ಸರ್, ನಾವೇ ಮೆಂಟಾಲಿಟಿ ಡಾಕ್ಟರ್ ಸರ್. ಬೇಕಾದ್ರೆ ಒಂದು ಮೆಂಟಾಲಿಟಿ ಕರ್ಕೊಂಬನ್ನಿ, ನಾನು ಇವಾಗಲೇ ಪ್ರಿಪೇರಿಂಗ್ ಹೆಂಗೆ ಒಂದು ನಿಮಿಷದಲ್ಲಿ ನಾವು ಮೆಂಟಾಲಿಟಿ ಫುಲ್ ಅವು ಮನೆ ಜ್ಞಾಪಕ ಎಲ್ಲ ಬರೋ ಥರ ನಾವು ಮಾಡಿಬಿಡ್ತೀನಿ, ನಾನೇ ಮಾಡ್ತೀನಿ. ನಾವು MBBS ಓದಿದ್ದೀವಿ ಸರ್, MLCD MBLC. ಅದೇ ಇಂಗ್ಲೀಷ್ನಲ್ಲಿ ಹೇಳ್ತೇನೆ, ಇಂಗ್ಲೀಷ್ನಲ್ಲಿ ಐ ವಿಲ್ ಡೂಯಿಂಗ್ ದಟ್ ವೆಲ್ ಎಜುಕೇಷನ್ ಸಿಂಗ್. MBLC MBLCD ಅದು ಇನ್ನೂ ಬೇಕಾದಷ್ಟು ಇದೆ ಸರ್. ನಾನು ಸಿಂಪ್ಲಾಗಿ 2 ವರ್ಡ್ಸ್ ಮಾತಾಡ್ತಾ ಇದ್ದೀನಿ, ಹೇಳಿದ್ದೀನಿ. ನಮ್ಮ ಯಜಮಾನ್ರು ಸಿಂಪ್ಲಾಗಿ ಮಾತಾಡೋದು. ಇವಾಗ ನಿನ್ನೆಯಿಂದ ನನಗೆ ಪ್ರೆಗ್ನೆಂಟ್ ಪೇನ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಮಾತಾಡಬೇಡ ಅಂದಿದ್ದಾರೆ, ಅದಕ್ಕೆ ಮಾತಾಡಲ್ಲ ಸರ್. ಅವ್ರ ಮಾತು ಮೀರಿ ನಾನು ನಡೆಯಲ್ಲ ಸರ್. ನಿಮ್ಮ ಫೋನ್ ನಂಬರ್ ಹೇಳಿ. ನಿಮ್ಮ ಗಂಡನ ಫೋನ್ ನಂಬರ್? ಫೋನ್ ನಂಬರ್ 8880
200 300 ಸರ್. ನನ್ನ ನಂಬರ್ ಬಂದು 300 200 888 ಸರ್. ಅದು ಮ್ಯಾಚಿಂಗ್ ಯಾರ ಹಸ್ಬೆಂಡ್ ಇವ್ರ ಹಸ್ಬೆಂಡ್ ನಂಬರ್ನು ಹಂಗೆ ಚೇಂಜ್ ಮಾಡ್ಬೋದು ಸರ್. ಹಂಗೆ ಮ್ಯಾಚ್ ಹೇಳೋಣ ನಾವು ಏನು ಹೇಳಿ ನಿಮ್ಮ ಹೆಂಡತಿನ ನಾವು ಭೇಟಿ ಮಾಡಿದ್ದೀವಿ. ಹೆಂಡತಿ ಅಂತಾರೆ, ನಾವು ಹೆಂಡತಿ ಅಂತೀವಿ. ಹೆಂಡತಿ ಅಂದ್ರೆ ಮனைವಿ ಹಂಗಂತ ಅರ್ಥ ತಮಿಳ್ನಲ್ಲಿ. ನಾವು ತಮಿಳ್ನವರು ಸರ್, ಕನ್ನಡನ ಮಾತಾಡ್ತೀವಿ. ಇಂಗ್ಲೀಷ್ ನಾವು ಜಪಾನಲ್ಲಿ ಓದಿದ್ದು, ಚೈನಾದಲ್ಲಿ ತುಂಬ ಓದಿದ್ದೀವಿ ಸರ್. ಆಮೇಲೆ ನಾವು ಔಟ್ ಆಫ್ ಕಂಟ್ರಿ ಫುಲ್ ಓದಿ ಬಂದಿದ್ದೀವಿ ಸರ್. ನಮ್ಮ ಹಸ್ಬೆಂಡ್ ನಾನು ಅವ್ರ ತಕ್ಕಾಗ ನಡ್ಕೊಳ್ತೀನಿ ಸರ್. ಜಪಾನಲ್ಲಿ ಬಂದು 22 ಕ್ರಾಸ್ 28 ಕ್ರಾಸ್ 29 ಕ್ರಾಸ್ನಲ್ಲಿ ಎಲ್ಲ ಕಾಲೇಜ್ ಇದೆ ಸರ್. ಎಲ್ಲ ಫುಲ್ ಕಾಲೇಜ್ ಎಜುಕೇಷನ್ ಮುಗಿಸ್ಬಿಟ್ಟು ನಾವು ಬಂದಿದ್ದೀವಿ ಸರ್. ಈ ಹೋಲ್ಡ್ನಲ್ಲಿ ಔಟ್ ಆಫ್ ಕಂಟ್ರಿ ಕೂಡ ಅಷ್ಟು ಸ್ಯಾಲ್ರಿ ತಗೊಂಡಿಲ್ಲ. ಅದರಲ್ಲಿ ನಾನು ನಂಬರ್ 1 ಹೋಲ್ಡ್ ರಾಣಿಯಾಗಿ ಬಂದಿದ್ದೀನಿ. ಅದಕ್ಕೂ ಈ ಮೇಡಮ್ ಹೇಳಿದ್ದಾರೆ ಎಲ್ಲ ನಮಸ್ಕಾರ ಮಾಡ್ಬಿಡಿ, ಫಂಕ್ಷನ್ ಮಾಡೋಣ ಅಂತ. ಎಲ್ರಿಗೂ ನಮಸ್ಕಾರ ಮುಗಿಸ್ಕೊಳ್ತೀನಿ, ಜಾಸ್ತಿ ಮಾತಾಡಬೇಡ ಅಂತಿದ್ದಾರೆ ನಮ್ಮ ಯಜಮಾನ್ರು. ಅವ್ರ ತಕ್ಕಾಗ ನಾನು ನಡ್ಕೊಳ್ತೀನಿ ಸರ್. ದಯವಿಟ್ಟು ಬೇಜಾರು ತಿಳ್ಕೊಬೇಡಿ. ಯಾಕೆ ಗೊತ್ತಾ, ನೀವು ಬಸ್ರಿ ಅಲ್ವಾ, ಮಗುಗ್ ನೋವಾಗತ್ತೆ ಅಂತ ಜಾಸ್ತಿ ಮಾತಾಡಬೇಡಿ ಅಂತ. ಅದಕ್ಕೆ ಓಕೆನಾ? ಓಕೆ.